ಎಷ್ಟೊತ್ತಿಗೆ ಬರ್ತೀಯಾ? ಬರ್ತೀನಿ ಕಣೆ. ನಾನು ಯಾವುದೋ ಒಂದು ಇಂಪಾರ್ಟೆಂಟ್ ಕೆಲ್ಸದ ಮೇಲೆ ಡ್ಯಾಡ್ ಹತ್ರ ಬಂದಿದ್ದೆ. ಇವಾಗ ಇಲ್ಲಿಂದಾನೇ ಕಾಲೇಜಿಗೆ ಬರ್ತೀನಿ. ಹಾಗಿದ್ರೆ ನಿಮ್ ಡ್ಯಾಡಿ ನಿನ್ನ ಡ್ರಾಪ್ ಮಾಡ್ತಾರೆ ಅಂತ ಆಯ್ತು. ಇಲ್ಲ ರಮ್ಯಾ, ಇವತ್ತು ಕಾಲೇಜಲ್ಲಿ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ. ಅದನ್ನ ನಾನೊಬ್ಳೆ ಸೆಲೆಬ್ರೇಟ್ ಮಾಡಬೇಕು. ಏನೇ ಅದು? ಅದು ಇವತ್ತು ಆದಿಗೆ ನಾನು ಪ್ರಪೋಸ್ ಮಾಡಲೇಬೇಕು ಅನ್ಕೊಂಡಿದ್ದೀನಿ. ಇದನ್ನ ಹೇಳ್ತಾನೆ ಇದ್ಯಾ, ಆದ್ರೆ ಪ್ರಪೋಸ್ ಮಾಡ್ತಾ ಇಲ್ಲ. ಪ್ರಪೋಸ್ ಮಾಡ್ಬೇಕು ಅಂತ ಅವ್ನ್ ಮುಂದೆ ಬರ್ತೀಯಾ, ಅಲ್ಲಿ ಏನಾದ್ರೂ ಒಂದಾಗುತ್ತೆ, ನಿನ್ ಪ್ರಪೋಸ್ಗೆ ಬ್ರೇಕ್ ಬಿಡುತ್ತೆ. ಇಲ್ಲಿವರೆಗೂ ಅದೇ ತಾನೇ ಆಗ್ತಾ ಇರೋದು. ಇಲ್ಲ ಕಣೆ, ಇಷ್ಟು ದಿನ ಆಗಿದ್ದು ಬೇರೆ ಲೆಕ್ಕ, ಆದ್ರೆ ಇವತ್ತಾಗೋದು ಹೊಸ ಲೆಕ್ಕ. ನಾನು ಆದಿಗೆ ಇವತ್ತು ಪ್ರಪೋಸ್ ಮಾಡಲೇಬೇಕು ಅಂತ ಅನ್ಕೊಂಡಿದ್ದೀನಿ. ಖಂಡಿತ ಮಾಡ್ತೀನಿ. ಅದಕ್ಕೆ ಇವತ್ತು ನಾನು ಆದಿ ಇಬ್ಬರೇ ಡೇಟಿಗೆ ಹೋಗ್ಬೇಕು. ಅದಕ್ಕೆ ಬೇಕಾಗಿರೋ ಅರೇಂಜ್ಮೆಂಟ್ಸ್ ಎಲ್ಲ ವಿಜಯ್ಗೆ ಮಾಡೋದಕ್ಕೆ ಹೇಳಿದ್ದೀನಿ. ಸೊ ನೀನಿವಾಗ ಕಾಲೇಜಿಗೆ ಹೋಗ್ತಿದ್ರೆ ಅವನಿಗೆ ನೆನ್ಸು, ಯಾವುದೇ ಕಾರಣಕ್ಕೂ ಮಿಸ್ ಆಗಬಾರ್ದು. ಓಕೆನಾ? ಓಕೆ ಶಮಿ, ಇವತ್ತಾದ್ರೂ ನಿನ್ ಪ್ರೀತಿ ನಿನಗೆ ಸಿಗ್ಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಕಣೆ. ಡ್ಯಾಡ್ 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 ಎಲ್ಲಿದ್ದೀರಾ? ಡ್ಯಾಡ್ ಡ್ಯಾಡ್ ಎಲ್ಲಿದ್ದೀರಾ? ಡ್ಯಾಡ್, ಈ ರೂಮ್ ನೋಡ್ತಿದ್ರೆ ಏನೋ ಒಂಥರ ಖುಷಿ ಆಗತ್ತೆ. ರಿಯಲಿ ನೈಸ್. ಈ ಅಟ್ಮಾಸ್ಫಿಯರ್ ನೋಡ್ತಿದ್ರೆ ಆ ದಿನ ಇಲ್ಲೇ ಕರ್ಕೊಂಡು ಬಂದು ಪ್ರಪೋಸ್ ಮಾಡಬೇಕು ಅನ್ಸುತ್ತೆ. ಓ, ಹಾಗಿದ್ರೆ ನನ್ನ ಮಗಳು ಇವತ್ತು ಆದಿಗೆ ಪ್ರಪೋಸ್ ಮಾಡಕ್ ಹೋಗ್ತಿದ್ದಾಳೆ ಅಂತ ಕಾಣಿಸುತ್ತೆ. ಅದಕ್ಕೆ ಇಷ್ಟೆಲ್ಲ ಅಲಂಕಾರ. ಎಸ್ ಡ್ಯಾಡ್, ನಿಜವಾಗ್ಲೂ ನಾನು ಚೆನ್ನಾಗಿ ಕಾಣಿಸ್ತಿದ್ದೀನಾ? ಆದಿಗಿದು ಇಷ್ಟ ಆಗುತ್ತಲ್ವಾ? ಎಸ್, ನೀನು ಯಾವ ಬಟ್ಟೆ ಹಾಕೊಂಡ್ರು ಚೆನ್ನಾಗಿ ಕಾಣ್ತೀಯ. ಎಲ್ಲ ನಿಮ್ಮಮ್ಮನ ಥರನೇ ಮುದ್ದ ಕಾಣಿಸ್ತೀಯ. ಹೇ, ಏನಾಯ್ತು? ವಾಟ್ ಹ್ಯಾಪನ್ಡ್? ಡ್ಯಾಡ್, ಯಾವಾಗ ನೋಡಿದ್ರು ಅಮ್ಮ ನಿಂತರನೇ ಇದ್ಲು ಅಂತ ಹೇಳ್ತೀಯ, ಆದ್ರೆ ಇವತ್ತಿನವರೆಗೂ ನನ್ನ ಅಮ್ಮ ಯಾರು ಅಂತಾನೆ ಹೇಳಿಲ್ಲ. ಅವಳಿಲ್ಲ ಅಂತ ಗೊತ್ತು, ಆದ್ರೆ ಅಟ್ಲೀಸ್ಟ್ ಅವಳ ಫೋಟೋ ಆದ್ರೂ ತೋರಿಸಿ ಡ್ಯಾಡ್. ಅದನ್ನಾದ್ರೂ ನೋಡಿ ಕಣ್ ತುಂಬ್ಕೋತೀನಿ. ಯಾಕೆ ಡ್ಯಾಡ್ ಸುಮ್ಮನಾಗ್ಬಿಟ್ರಿ? ನನ್ನ ಅಮ್ಮನ ಬಗ್ಗೆ ಕೇಳ್ದಾಗೆಲ್ಲ ನೀವು ಯಾಕೆ ಸೈಲೆಂಟ್ ಆಗ್ಬಿಡ್ತೀರಾ? ನನ್ನ ಮನ್ಸಿನ ಭಾವನೆಗಳನ್ನ ನೇರವಾಗಿ ಹಂಚ್ಕೊಳ್ಳೋ ಅವಕಾಶ ಇಲ್ಲ. ಅಟ್ಲೀಸ್ಟ್ ನನ್ನ ಅಮ್ಮನ ಫೋಟೋ ನೋಡಿ ಆದರೂ ಹಂಚ್ಕೋತೀನಿ. ಪ್ಲೀಸ್ ಡ್ಯಾಡ್, ಅಮ್ಮನ ಫೋಟೋ ಇದ್ರೆ ತೋರಿಸಿ. ಮಗಳೇ, ನೀನು ಹೋಗ್ತಾರ ಕೆಲಸದ ಮೇಲೆ ಫೋಕಸ್ ಮಾಡು. ಆದಿ ಮನ್ಸನ್ನ ಗೆಲ್ಲು. ಆಗ ನಾನೇ ನಿಮ್ಮಿಬ್ಬರನ್ನು ಕರ್ಕೊಂಡು ಹೋಗಿ ನಿಮ್ಮ ತಾಯಿ ಫೋಟೋ ಮುಂದೆ ನಿಲ್ಲಿಸ್ತೀನಿ. ಪ್ರಾಮಿಸ್? ಪ್ರಾಮಿಸ್. ಥ್ಯಾಂಕ್ ಯು ಡ್ಯಾಡ್. ಆಲ್ ದ ಬೆಸ್ಟ್. ಬಾಯ್ ಡ್ಯಾಡ್. ನೀನ್ ನೋಡಿದ್ರೆ ಒಳ್ಳೆ ಏಂಜಲ್ ತರ ರೆಡಿ ಆಗಿದ್ಯಾ. ಈ ಗೆಟಪ್ ಅಲ್ಲಿ ನಾನು ನೋಡಿದ್ರೆ ಆದಿ ಕ್ಲೀನ್ ಬೋಲ್ಡ್ ಆಗ್ಬಿಡ್ತಾನೆ. ಅವ್ನ್ ಬೋಲ್ಡ್ ಆಗೋದಿರ್ಲಿ, ನಾನೇ ಅವನಿಗೆ ರನ್ಔಟ್ ಆಗ್ಬಿಟ್ಟಿದ್ದೀನಿ. ಲೇ ಶಮಿತಾ, ಈ ವಿಷಯ ಏನಾದ್ರೂ ಲಕ್ಷ್ಮಿ ಕಿವಿಗ್ ಬಿದ್ರೆ ನಿನ್ನನ್ ಏನ್ ಮಾಡ್ತಾಳೆ ಅಂತ ಗೊತ್ತಿದ್ಯಾ? ಈಗಾಗ್ಲೇ ಆ ದಿನ ನಿನ್ ಕಂಟ್ರೋಲ್ ಅಲ್ಲಿ ಇಟ್ಕೋಬಾರ್ದು ಅಂತ ಆಲ್ರೆಡಿ ನಿನಗ್ ವಾರ್ನ್ ಮಾಡಿದಾಳೆ. ಅಷ್ಟಾದ್ರೂ ಬುದ್ಧಿ ಬಂದಿಲ್ವಲ್ಲೇ? ಅವಳು ವಾರ್ನಿಂಗ್ ಕೊಟ್ಬಿಟ್ಟ ತಕ್ಷಣ ನಾನು ಸುಮ್ಮನಾಗ್ಬೇಕಾ? ಅವಳಲ್ಲ, ಅವಳ ತಾತ ಬಂದ್ರು ನಾನು ಆ ದಿನ ಅಷ್ಟು ಸುಲಭವಾಗಿ ಬಿಟ್ಕೊಡಲ್ಲ ಕಣೆ. ನನಗ್ ಯಾಕೋ ಇವತ್ ನೀನು ಎಡ್ಗಡೆ ಎದ್ ಬಂದಿದ್ಯಾ ಅನ್ಸುತ್ತೆ. ಅದಕ್ಕೆ ಇಷ್ಟೊಂದೆಲ್ಲ ಎಗ್ರಾಡ್ತಿದ್ಯಾ. ಈಗ ಅವ್ರಿಬ್ರು ಬರ್ತಾರಲ್ಲ, ಆಗ ನಿನಗೆ ಎಲ್ಲ ಗೊತ್ತಾಗುತ್ತೆ. ನೀವೆಲ್ಲೋ ಇವತ್ತು ಭ್ರಮೇಲಿ ಇರ್ಬೇಕು. ಆದಿ ಯಾವತ್ತಿದ್ರು ನನ್ ಮಾತ ಕೇಳೋದು, ಆ ಹಳ್ಳಿ ಗುಗ್ಗು ಮಾತಲ್ಲ. ಹಲೋ, ಅವಳೇನ್ ಹಳ್ಳಿ ಗುಗ್ಗು ಅಲ್ಲ, ಅವಳು ಹಳ್ಳಿ ಸುಂದ್ರಿ.
ಅಷ್ಟಕ್ಕೂ ನಿಂತರ ಅವಳು ಕೆಜಿ ಗಟ್ಲೆ ಮೇಕಪ್ ಹಾಕೊಂಡು ಹುಡುಗರ ಮುಂದೆ ಓಡಾಡಲ್ಲ ನಮ್ ಲಕ್ಷ್ಮಿ. ಅವಳು ನ್ಯಾಚುರಲ್ ಬ್ಯೂಟಿ. ಆ ಬ್ಯೂಟಿ ಕತೆ ಇವತ್ತೇನಾಗುತ್ತೆ ಅಂತ ನೀವೇ ಕಣ್ಣಾರೆ ನೋಡಿ. ಇವಾಗ ಏನ್ ಹೇಳ್ತೀಯ ಶಮಿತಾ? ನೋಡು ನಮ್ ಹೀರೋ ಹೀರೋಯಿನ್ ಹೆಂಗ್ ಎಂಟ್ರಿ ಕೊಟ್ರು ಅಂತ. ಆದಿ ಹೀರೋನೇ ನಿಜ, ಆದ್ರೆ ಹೀರೋಯಿನ್ ಆ ಲಕ್ಷ್ಮಿ ಅಲ್ಲ, ಈ ಶಮಿತಾ. ನೀನ್ ಹೇಳ್ದಂಗೆ ನಿನ್ನ ಕಾಲೇಜಿಗೆ ತಂದು ಬಿಟ್ಟಿದ್ದೀನಿ. ನಿನ್ ಪಾಡ್ ನಿಂದು, ನನ್ ಪಾಡ್ ನಂದು. ಹಲೋ, ಎಲ್ಲಿಗೆ ಹೋಗ್ತಿದ್ಯಾ? ಎಲ್ಲಿಗೆ ಅಂದ್ರೆ ನನ್ನ ಫ್ರೆಂಡ್ಸ್ ಹತ್ರ ಹೋಗ್ತಾ ಇದ್ದೀನಿ. ಹಾಯ್ ಹಾಯ್ ಆದಿ. ಹಲೋ, ತಾವು ನನ್ನ ಸರ್ವೆಂಟ್ ಅನ್ನೋದನ್ನ ಮರ್ತ್ ಬಿಟ್ರಾ? ಹಲೋ, ಅದು ಮನೇಲಿ ಮಾತ್ರ. ಕಾಲೇಜಲ್ಲಿ ನಾನು ಫ್ರೀ ಬರ್ಡ್. ಚಾಲೆಂಜ್ ಅಂದ್ಮೇಲೆ ಮನೇಲಿ ಒಂಥರ, ಕಾಲೇಜಲ್ಲಿ ಒಂಥರ ಅಲ್ಲ, ಎಲ್ಲಾ ಕಡೆ ಒಂದೇ ತರ ಇರ್ಬೇಕು. ಅಂದ್ಮೇಲೆ ನೀನು ನನ್ನ ಜೊತೆನೆ ಇರ್ಬೇಕು. ಆಮೇಲೆ ಶಮಿತನ್ ಜೊತೆ ಮಾತ್ರ ಯಾವ್ದೇ ಕಾರಣಕ್ಕೂ ಹೋಗ್ಬಾರ್ದು. ಅದೆಲ್ಲ ಆಗಲ್ವೇ? ಪಾಪ ಅವರೆಲ್ಲ ನನಗೋಸ್ಕರ ಕಾಯ್ತಾ ಇದ್ದಾರೆ. ಸರಿ, ಹೋಗ್ತೀಯ ಅಂದ್ಮೇಲೆ ಸೋತೆ ಅಂತ ಒಪ್ಕೊ. ನೋಡು, ಈ ವಿಷಯದಲ್ಲಿ ಹುಡುಗಾಟ ಆಡ್ಬೇಡ. ಸುಮ್ನೆ ನನ್ನ ಪಾಡಿಗೆ ನನ್ನ ಬಿಟ್ಬಿಡು. ನೋಡು, ಈಗ ನಾನು ನಿನ್ನ ಯಜಮಾನಿ. ಇಲ್ಲಿ ನಾನ್ ಮಾಡಿದ್ದೆ ರೂಲ್ಸು, ನಾನ್ ಮಾಡಿದ್ದೆ ಕಾನೂನು. ಅದನ್ನ ಮೀರಿ ನೀನೇನಾದ್ರೂ ಹೋದ್ರೆ ಏನಾಗುತ್ತೆ ಅಂತ ಗೊತ್ತಲ್ಲ. ಆದಿ